ನಟ ದರ್ಶನ್ ಜೈಲು ಪಾಲಾಗಿ ಬರೋಬ್ಬರಿ ಒಂದು ತಿಂಗಳಾಯಿತು. ಒಂದು ಕೊಲೆ, 17 ಆರೋಪಿಗಳು, 180 ಸಾಕ್ಷ್ಯಗಳು ಈಗಾಗಲೇ ಪೊಲೀಸರು ಕಲೆ ಹಾಕಿರುವಂಥದ್ದು. ಸರಿಯಾಗಿ ಜೂನ್ 11ರಂದು, ಜೂನ್ 8ಕ್ಕೆ ಕೊಲೆ ಆಗುತ್ತೆ. ಜೂನ್ 11ರಂದು ಪೊಲೀಸರು ಬೆಳಗ್ಗೆನೇ ಅರೆಸ್ಟ್ ಮಾಡ್ತಾರೆ ನಟ ದರ್ಶನ್ ಅನ್ನು. ಈ ಒಂದು ಕೊಲೆಯಿಂದಾಗಿ ಒಟ್ಟು 17 ಆರೋಪಿಗಳನ್ನು ಇದುವರೆಗೂ ಕೂಡ ಪೊಲೀಸರು ಬಂಧಿಸುವಂಥದ್ದು, 180 ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದಾರೆ. ಈ ಇಡೀ ಒಂದು ತಿಂಗಳಲ್ಲಿ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗಿನ ಚಿತ್ರಣವನ್ನು ಕೂಡ ನಿಮ್ಮ ಮುಂದೆ ಕ್ವಿಕ್ ಆಗಿ ಇಡ್ತೀನಿ. ಅದರಲ್ಲೂ ಬಹಳ ಮುಖ್ಯವಾಗಿ ನೀವು ಇದನ್ನು ಸ್ಟಾರ್ಟ್ ಮಾಡಬೇಕಾಗಿರೋದು, ಯಾವ ಸ್ವರೂಪದಲ್ಲಿ ದರ್ಶನ್ ಇದ್ರು, ದರ್ಶನ್ ಈಗ ಹೀಗಾಗಿದ್ದಾನೆ ಅನ್ನುವಂಥ ವಿಚಾರಕ್ಕೆ. ಹೇಗಿದ್ರು ಅನ್ನೋದನ್ನು ನೋಡಿದಾಗ ದೊಡ್ಡ ಸ್ಟಾರ್, ಈಗ ನೋಡಿದರೆ ಜೈಲಿನಲ್ಲಿ ಬಂಧಿಯಾಗಿರುವಂತಹ ಓರ್ವ ಸಾಮಾನ್ಯ ಕೈದಿ, ಓರ್ವ ವಿಚಾರಣಾಧೀನ ಕೈದಿ. 30 ದಿವಸಗಳಲ್ಲಿ ಡಿ ಗ್ಯಾಂಗ್ ಯಾವ ಸ್ವರೂಪದಲ್ಲಿ ಜೈಲಿಗೆ ಶೆಡ್ಡಿನ ಕಾರಣಕ್ಕಾಗಿ ಜೈಲಿಗೆ ಹೋದವರು ಅಂತ ಹೇಳಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಂಧನವಾಗಿ 30 ದಿನ ಆಗೋಯ್ತು. ನಟ ದರ್ಶನ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಂಧನ ಆಗಿ 30 ದಿನ ಆಗೋಯ್ತು. ಅದರಲ್ಲಿ ಬಹಳ ಮುಖ್ಯವಾಗಿ ಜೂನ್ 11ರಂದು ಮೈಸೂರಿನಲ್ಲಿ ಖಾಕಿ ಹೋಗಿ ಅಲ್ಲಿ ಬಂಧನ ಮಾಡಿತು. ಜಿಮ್ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿಂದ ನೇರವಾಗಿ ಬಂದು ಹತ್ಕೊಂಡಿದ್ದು ಪೊಲೀಸ್ ವೆಹಿಕಲ್ಗೆ, ಪೊಲೀಸರ ಬೊಲೆರೋ ಗಾಡಿಯನ್ನು ಹತ್ತಿ ಅಲ್ಲಿಂದ ನೇರವಾಗಿ ಬಂದು ತಲುಪಿದ್ದು ಅನ್ನಪೂರ್ಣೇಶ್ವರಿ ನಗರದ ಪೊಲೀಸ್ ಠಾಣೆಗೆ. ಅದಾದ ನಂತರ ಆಚೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಮೊದಲು ಪೊಲೀಸ್ ಕಸ್ಟಡಿ ಇತ್ತು. ಒಬ್ಬ ಸಾಮಾನ್ಯ ಕೈದಿಯ ಸ್ವರೂಪದಲ್ಲಿ ಮಾತ್ರ ಅಲ್ಲ, ಇದೊಂದು ದೊಡ್ಡ ಕ್ರಿಮಿನಲ್ ಕೇಸ್, ಹೈ ಪ್ರೊಫೈಲ್ ಕ್ರಿಮಿನಲ್ ಕೇಸ್ ಅನ್ನುವಂಥದ್ದನ್ನು ಈ ಪ್ರಕರಣದಲ್ಲಿ ನೋಡಿ. ಮೊದಲ ಪೊಲೀಸ್ ಕಸ್ಟಡಿ ಹೌದು, ಈ ಮೊದಲ ಪೊಲೀಸ್ ಕಸ್ಟಡಿ ಅವಧಿ ಇತ್ತಲ್ಲ, ಬರೋಬ್ಬರಿ 13 ದಿವಸಗಳ ಕಾಲ. ಒಟ್ಟು ಸಾಮಾನ್ಯವಾಗಿ ಯಾವುದೇ ಪ್ರಕರಣಗಳಲ್ಲಿ 14 ದಿವಸಗಳವರೆಗೆ ಪೊಲೀಸ್ ಕಸ್ಟಡಿಯನ್ನು ಕೊಡುವಂಥದ್ದು ಸಾಮಾನ್ಯವಾಗಿ ಪ್ರಾವಿಷನ್ಸ್ ಇರುತ್ತೆ. ಆದರೆ ಕೊಲೆ ಪ್ರಕರಣಗಳಲ್ಲಿ 5 ರಿಂದ 6 ದಿವಸ ಅಥವಾ 7 ದಿವಸವರೆಗೆ ಮಾತ್ರ ಕಸ್ಟಡಿಗೆ ಪೊಲೀಸರು ತೆಗೆದುಕೊಳ್ತಾರೆ. ಯಾವುದೋ ದೊಡ್ಡದಾದಂತಹ ಒಂದು ಸೀರಿಯಲ್ ಕಿಲ್ಲರ್ಗಳ ಗ್ಯಾಂಗ್ ಇರಬಹುದು, ಅಥವಾ ಭಯೋತ್ಪಾದನಾ ಚಟುವಟಿಕೆಗಳಲ್ಲಿ ಶಾಮೀಲಾದಂತಹ ವ್ಯಕ್ತಿಗಳಿರ್ಬೋದು, ಅಂಥವ್ರನ್ನ ಹೆಚ್ಚು ದಿವಸಗಳ ಕಾಲ ಕಸ್ಟಡಿಗೆ ತೆಗೆದುಕೊಳ್ತಾರೆ. ಆದರೆ ಇಲ್ಲಿ ಮೊದಲು ಪೊಲೀಸ್ ಕಸ್ಟಡಿಯಲ್ಲಿ ಸುಮಾರು 13 ದಿವಸಗಳ ಕಾಲ ದರ್ಶನನ್ನು ತಗೊಂಡ್ರು. ಅದಾದ ನಂತರ ಈಗ ಜೈಲಿನಲ್ಲಿ ಬಂಧಿಯಾಗಿರುವಂಥದ್ದು ನಟ ದರ್ಶನ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಡಿ ಬಾಸ್ ಅಂತೇಳಿ ಕರಿತಾ ಇದ್ರು ಅಭಿಮಾನಿಗಳು. ಆದರೆ ಈಗ ಯಾವ ಬಾಸೂ ಇಲ್ಲ, ಏನೂ ಇಲ್ಲ, ಓರ್ವ ಸಾಮಾನ್ಯ ಕೈದಿ ಆಗಿದ್ದಾರೆ ನಟ ದರ್ಶನ್. ಅದರಲ್ಲೂ ಊಟಕ್ಕೂ ಕೂಡ ಪರದಾಟದ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ನಟ ದರ್ಶನ್ನ ವಿಚಾರದಲ್ಲಿ ವಿಪರ್ಯಾಸ ಅಂತ ಕೂಡ ಹೇಳ್ಬೋದು, ಹಾಗೆಯೇ ಸ್ವಯಂಕೃತ ಅಪರಾಧ ಅಂತ ಕೂಡ ಹೇಳ್ಬೋದು. ಯಾಕಂದರೆ ತನ್ನ ಬಳಗ ಹೇಗಿಟ್ಟುಕೊಳ್ಬೇಕು ಅನ್ನುವಂಥದ್ದು ಓರ್ವ ನಾಯಕ ನಟನಾದವರಿಗೆ ಗೊತ್ತಿರಬೇಕಿತ್ತು. ಒಬ್ಬ ಸೆಲೆಬ್ರಿಟಿಯಾಗಿ ಜನರಿಗೆ ಮಾದರಿಯಾಗೋದಕ್ಕೆ 1000 ಅವಕಾಶಗಳು ದರ್ಶನ್ ಮುಂದೆ ಇತ್ತು. 1000 ಅವಕಾಶಗಳಿದ್ವು. ಅವರಿಗೆ ಹೆಸರಿತ್ತು, ಅವರಿಗೆ ದುಡ್ಡಿತ್ತು, ಅವರ ಬಳಿ ಎಲ್ಲವೂ ಕೂಡ ಇತ್ತು. ಎಲ್ಲ ರೀತಿಯ ಪವರ್ ಕೂಡ ನಟ ದರ್ಶನ್ ಬಳಿಯಲ್ಲಿ ಇತ್ತು. ದೊಡ್ಡದೊಂದು ಫ್ಯಾನ್ ಫಾಲೋವಿಂಗ್ ಇತ್ತು. ಆದರೆ ತನ್ನ ಸುತ್ತಲಿನವರ ಒಂದು ಸಂಘದೋಷ ಅನ್ನೋಂತ ಇರುತ್ತಲ್ಲ, ಅದು ಜೈಲಿನಲ್ಲಿ 19 ದಿನವನ್ನ ನಟ ದರ್ಶನ್ ಈಗಾಗಲೇ ಕಳೆದಿರುವಂಥದ್ದು. ಈ 19 ದಿವಸದಲ್ಲಿ ಏನಾಗಿದೆ ನೋಡಿ, ಪರಿಸ್ಥಿತಿ ಎಲ್ಲಿಂದ ಎಲ್ಲಿಗೆ ಬಂತು. 3 ಹೊತ್ತು ಕೂಡ ಬಹಳ ಭೂರಿ ಭೋಜನವನ್ನು ತೆಗೆದುಕೊಳ್ತಾ ಇದ್ದಂತಹ, ತನಗೆ ಬೇಕಾದಂತಹ ಆಹಾರವನ್ನು ತೆಗೆದುಕೊಳ್ತಿದ್ದಂತಹ, ಬೇಕಷ್ಟು ಮಾಂಸಾಹಾರವನ್ನು ಸೇವಿಸ್ತಾ ಇದ್ದಂತಹ ನಟ ಈಗ ಜೈಲು ಸೇರಿದ ಮೇಲೆ ಸಂಪೂರ್ಣವಾಗಿ ಕುಗ್ಗಿ ಹೋಗಿದ್ದಾರೆ. ನಟ ದರ್ಶನ್ ಓರ್ವ ವ್ಯಕ್ತಿಯಾಗಿ ಯಾವ ಸ್ವರೂಪದಲ್ಲಿದ್ದರು, ಏನು ಎತ್ತ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ನಟನಾಗಿ ಜನಪ್ರಿಯತೆಯ ಉತ್ತುಂಗದಲ್ಲಿನೇ ಇರುವಂತಹ ಸಂದರ್ಭದಲ್ಲಿ ಈಗ ಜೈಲು ಪಾಲಾಗಿರುವಂಥದ್ದು ಅನ್ನೋದನ್ನ ನಾವು ಮರಿಬಾರ್ದು. ಊಟಕ್ಕಾಗಿಯೂ ಕೂಡ ಈಗ ಪರದಾಡ್ತಾ ಇದ್ದಾರೆ ಚಾಲೆಂಜಿಂಗ್ ಸ್ಟಾರ್ ಅನ್ನುವಂಥದ್ದು. ಪರಿಸ್ಥಿತಿ ಎಲ್ಲಿದ್ದಂಥದ್ದು ಎಲ್ಲಿಗೆ ಬಂತು ಅಂತೇಳಿ, ಮನೆ ಊಟವನ್ನು ಕೊಡಿಸುವಂತೆ ಹೈಕೋರ್ಟ್ಗೂ ಕೂಡ ರಿಟ್ ಅರ್ಜಿಯನ್ನು ಸಲ್ಲಿಸಬೇಕು. ಯಾಕಂದರೆ ಮನೆ ಊಟ ಬೇಕು ಅಂತ ಹೇಳಿದ್ರು ಕೂಡ ಈಗ ಕೇಳ್ಕೊಳ್ಬೇಕಾದ ಪರಿಸ್ಥಿತಿ ಇದೆ. ಹಿಂದೆ ಮನೆ ಊಟಕ್ಕಿಂತ ಹೆಚ್ಚಾಗಿ ಹೋಟೆಲ್ ಊಟದಲ್ಲಿ ಮಾಡ್ಕೊಳ್ಳೋಣ, ಅಲ್ಲಿ ಬೇಕಾದಲ್ಲಿ ತಿನ್ನೋಣ ಅನ್ನುವಂತಹ ಸ್ವರೂಪದಲ್ಲಿ ಇದ್ದಿರ್ಬೋದು. ಆದರೆ ಈಗ ಮನೆ ಊಟ ಬೇಕು ಸ್ವಾಮಿ ಅಂತ ಹೇಳ್ಕೊಂಡು ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿಗಳನ್ನು ಮನವಿ ಮಾಡಿಕೊಳ್ಬೇಕಂತ ಅನಿವಾರ್ಯತೆ ಆಗಿದೆ. ಈಗಾಗಲೇ ಈ ಪ್ರಕರಣವನ್ನು ಮನೆ ಊಟ ಕೊಡಿಸುವಂತೆ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನು ಹಾಕಿದ ನಂತರ ಹೆಂಡತಿ ಜೈಲಿಗೆ ಬಂದಂಥ ಸಂದರ್ಭದಲ್ಲಿ ವಿಚಾರಿಸ್ಕೊಂಡಿದ್ದಾರೆ. ಏನಾಯಿತು, ಮನೆ ಊಟ ಕೊಡೋದಕ್ಕೆ ಕೋರ್ಟ್ನಿಂದ ಏನಾದರೂ ಪರ್ಮಿಷನ್ ಸಿಕ್ಕಿದೆಯಾ ಅನ್ನುವಂಥದ್ದನ್ನು ಕೇಳಿಸ್ಕೊಳ್ಳುವಂತಹ ಪರಿಸ್ಥಿತಿ ನಟ ದರ್ಶನ್ಗೆ ಬಂದಿರುತ್ತದೆ. ಆಲ್ರೆಡಿ 3 kg ತೂಕವನ್ನು ಕೂಡ ಇಳಿಕೆಯಾಗಿದೆ ಅನ್ನುವಂತಹ ವಿವರಣೆಯನ್ನು ಕೂಡ ಕೋರ್ಟ್ಗೆ ಕೊಟ್ಟಿದ್ದಾರೆ. ಅಂದರೆ
ಇಲ್ಲಿ ತಿಂತಾ ಇರುವಂತಹ ಆಹಾರ ಏನಿದೆ ಅದು ಹೊಟ್ಟೆಗೆ ಸೇರ್ತಾ ಇಲ್ಲ, ಅದು ಸರಿ ಅನ್ನಿಸ್ತಾ ಇಲ್ಲ, ದೇಹಕ್ಕೆ ಒಗ್ಗಿಕೊಳ್ತಾ ಇಲ್ಲ, ನನ್ನ ಹೊಟ್ಟೆಗೆ ಆಗ್ತಾ ಇಲ್ಲ ಅನ್ನುವಂಥದ್ದನ್ನ ಹೇಳ್ಕೊಳ್ತಾ ಇದ್ದಾರೆ. ಆ ಮೂಲಕ ಮನೆ ಊಟ ಕೊಡಿ ಅನ್ನುವಂಥದ್ದನ್ನ ಕೇಳ್ಕೊಳ್ತಾ ಇದ್ದಾರೆ. ಇದು ಸದ್ಯಕ್ಕೆ ದರ್ಶನ್ನ ಪರಿಸ್ಥಿತಿ. ಎಲ್ಲಿದ್ದಂತಹ ಪರಿಸ್ಥಿತಿ ಎಲ್ಲಿಗೆ ಬಂತು ಅಂತೇಳಿ ಸ್ವರ್ಗಕ್ಕೂ ನರಕಕ್ಕೂ ಇರುವಂತಹ ವ್ಯತ್ಯಾಸ ಎಷ್ಟಿದೆ ಅನ್ನುವಂಥದ್ದನ್ನು ನಾವು ಒಂದು ಕಲ್ಪನೆಯನ್ನು ಮಾಡ್ಬೋದು. ಅದೇ ಸ್ವರೂಪದಲ್ಲಿ ಒಂದು ರೀತಿಯಲ್ಲಿ ಐಷಾರಾಮದ ಜೀವನವನ್ನು ನಡೆಸ್ತಾ ಇದ್ರು. ಬೇಕಿದ್ದೆಲ್ಲವೂ ಕೂಡ ಇತ್ತು, ಆಳು ಕಾಳುಗಳಿದ್ರು, ಬೇಕಾದನ್ನು ತಿನ್ನುವಂಥದ್ದಕ್ಕೆ ಎಲ್ಲ ವ್ಯವಸ್ಥೆಗಳು ಕೂಡ ಇತ್ತು. ಏನು ಇರಲಿಲ್ಲ ಅಂತ ದರ್ಶನ್ಗೆ ಇಲ್ಲದೆ ಇರುವಂಥದ್ದು ಏನಿತ್ತು ಅನ್ನೋಂಥ ಪ್ರಶ್ನೆ ಮಾಡೋದು ಭಾಳ ಕಷ್ಟ. ಆದರೆ ಈಗ ಒಂಟಿ ಜೀವನ ಆಗಿದೆ. ಯಾವ ಸ್ವರೂಪದ ಒಂಟಿ ಜೀವನ ಅಂತ ಹೇಳಿದರೆ, ಜೈಲಿನಲ್ಲಿ ಕಂಪ್ಲೀಟ್ ಏಕಾಂಗಿಯಾಗಿದ್ದಾರೆ ಕಾಟೇರ ಸ್ಟಾರ್. ಕಾಟೇರ ಅತಿ ದೊಡ್ಡ ಸಕ್ಸಸ್ಸನ್ನು 2023ರ ಇಯರ್ ಎಂಡ್ನಲ್ಲಿ ಕೊಟ್ಟಿರುವಂತಹದ್ದು. ಡಿಸೆಂಬರ್ ತಿಂಗಳಿನಲ್ಲಿ ರಿಲೀಸ್ ಆದಂತಹ, ಕಡೆಯ ವಾರದಲ್ಲಿ ರಿಲೀಸ್ ಆದಂತಹ ಸಿನಿಮಾ ದೊಡ್ಡದಾದಂತಹ ಗಳಿಕೆಯ ಮೂಲಕ ದಾಖಲೆಗಳನ್ನು ಬರೆಯಿತು, ಕನ್ನಡ ಇಂಡಸ್ಟ್ರಿಗೆ ಒಂದು ಹೊಸ ಜೀವವನ್ನು ಕೊಡ್ತು. ಆದರೆ ಇವತ್ತು ಜೈಲಿನಲ್ಲಿ ಕಂಪ್ಲೀಟ್ ಏಕಾಂಗಿಯಾಗಿದ್ದಾರೆ ಈ ಕಾಟೇರ ಸ್ಟಾರ್. ಅಷ್ಟೇ ಅಲ್ಲ, ಯಾರ ಜೊತೆಗೂ ಕೂಡ ಮಾತಿಲ್ಲ, ಕತೆ ಇಲ್ಲ. ನೋಡಿ, ಹೊರಗಿದ್ದಾಗ ಅಲ್ಲೊಬ್ರು ಇದ್ದು, ಇಲ್ಲವಿದ್ರು, ಏನಮ್ಮ, ಹೆಂಗಮ್ಮ, ಏನು ಚಿನ್ನ ಅಂತ ಹೇಳ್ಕೊಂಡು ಮಾತಾಡೋದಕ್ಕೆ ಬಹಳಷ್ಟು ಜನ ಇದ್ದರು ದರ್ಶನ್ ಸುತ್ತಮುತ್ತಲು. ಆದರೆ ಈಗ ಯಾರೂ ಇಲ್ಲ, ಏಕಾಂಗಿ. ನೋಡಿ, ಅನೇಕ ಸ್ಟಾರ್ಗಳು ಅನೇಕ ಸ್ವರೂಪಗಳಲ್ಲಿ ತಮ್ಮ ಜೀವನವನ್ನು ಮಾಡ್ತಿದ್ದಾರೆ. ಆದರೆ ದರ್ಶನ್ ವಿಚಾರದ ಒಂದನ್ನು ನಾವು ಪಾಯಿಂಟ್ ಔಟ್ ಮಾಡಲೇಬೇಕು. ತನ್ನ ಅಭಿಮಾನಿಗಳಿಗೆ ಆಲ್ಮೋಸ್ಟ್ ಪ್ರತಿ ಬಾರಿಯೂ ಕೂಡ ಅವರಿಗೆ ಹತ್ತಿರ ಆಗುವಂತಹ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ರು. ಎಲ್ಲ ರೀತಿಯಲ್ಲೂ ಕೂಡ ತನ್ನ ಅಭಿಮಾನಿಗಳನ್ನು ಸೆಲೆಬ್ರಿಟೀಸ್ ಅಂತೇಳಿ ಕರೀತಾ ಅವ್ರ ಜೊತೆಗೆ ಖುಷಿಯಾಗಿ ಕಾಲ ಕಳೆಯುವಂಥದ್ದು ಕೂಡ ಇಷ್ಟಪಡ್ತಾ ಇದ್ದಂಥ ಓರ್ವ ನಟ ಇವತ್ತು ಯಾರ ಜೊತೆಗೂ ಕೂಡ ಮಾತಿಲ್ಲ, ಕತೆ ಇಲ್ಲ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಜೈಲಿನಲ್ಲಿ ಕಾಲ ಕಳೆಯಬೇಕಾಗಿದೆ. ಯಾರೋ ಒಂದಿಷ್ಟು ಜನ ವಿಸಿಟರ್ಸನ್ನು ಬಿಟ್ಟರೆ ಬೇರೆ ಯಾರು ಕೂಡ ಭೇಟಿ ಆಗ್ತಿಲ್ಲ. ಒಬ್ಬಂಟಿಯಾಗಿ ಜೈಲಿನ ಕೋಣೆಯಲ್ಲಿನೇ ದರ್ಶನ್ ಕಾಲ ಕಳೆಯುವಂತಹ ಪರಿಸ್ಥಿತಿ ಆಗ್ತಾ ಇದೆ. ಈ ಒಬ್ಬಂಟಿಯಾಗಿರುವಂಥದ್ದು ದರ್ಶನ್ನ ಒಳಗಡೆ ಇರುವಂತಹ ದರ್ಶನನ್ನು ಕೂಡ ಮಾತನಾಡಿಸ್ತಾ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಿರಬಹುದು ಅನ್ನುವಂಥದ್ದು ಎಲ್ಲರ ನಿರೀಕ್ಷೆ. ಯಾಕೆಂದರೆ ಜೈಲಿಗೆ ಹೋಗುವಂಥದ್ದು ಕೂಡ ಸುಧಾರಿಸ್ಕೊಂಡು ಹೊರಗಡೆ ಬರೋದಕ್ಕೆ ಅನ್ನುವಂತಹ ಕಾರಣಕ್ಕಾಗಿ. ಆದರೆ ಇದೆಲ್ಲದಕ್ಕೂ ಕಾರಣ ಏನು ಅಂತ ಹೇಳಿದರೆ, ಅಪವಿತ್ರ ನಂಟಿಗೆ ಪಶ್ಚಾತ್ತಾಪ ಅಂತೇಳಿ. ಈ ಅಪವಿತ್ರ ನಂಟು ಇತ್ತಲ್ಲ, ಇದು ಇವತ್ತು ದರ್ಶನ್ನನ್ನ ಪಶ್ಚಾತ್ತಾಪ ಪಡುವಂತೆ ಮಾಡಿರುವಂಥದ್ದು. ಈ ಅಪವಿತ್ರ ನಂಟು ದರ್ಶನ್ನನ್ನ ಈ ಸ್ಥಿತಿಗೆ ತಂದಿರುವಂಥದ್ದು. ಈ ಅಪವಿತ್ರ ನಂಟಿನ ಕಾರಣಕ್ಕಾಗಿಯೇ ಒಂದು ಕೊಲೆ, ಆ ಕೊಲೆಯ ಆರೋಪ, ಕೊಲೆ ಮಾಡಿರುವಂತಹ ಆರೋಪವನ್ನು ಎದುರಿಸಬೇಕಾಗಿರುವಂಥದ್ದು ನಟ ದರ್ಶನ್. ಆ ಅಪವಿತ್ರ ನಂಟಿನ ಕಾರಣದಿಂದಾಗಿನೇ 17 ಜನ ಕೂಡ ಇವತ್ತು ಜೈಲು ಸೇರುವಂತಾಗಿರುವಂಥದ್ದು. ಆ ಅಪವಿತ್ರ ನಂಟಿನ ಕಾರಣದಿಂದಾಗಿನೇ ದರ್ಶನ್ ಮಾತ್ರ ಅಲ್ಲ, ದರ್ಶನ್ನ ಫಾಲೋವರ್ಸ್, ದರ್ಶನ್ನ ಅಭಿಮಾನಿಗಳು ಕೂಡ ಜೈಲು ಸೇರುವಂತೆ ಆಗಿರುವಂಥದ್ದು. ಪವಿತ್ರ ಗೌಡ ಜೊತೆಗಿನ ಸಂಬಂಧದ ಬಗ್ಗೆಯೂ ಕೂಡ ಈಗ ಪಶ್ಚಾತ್ತಾಪ ಶುರುವಾಗಿದ್ದಂತೆ ನಟ ದರ್ಶನ್ಗೆ. ಪ್ರತಿನಿತ್ಯವೂ ಕೂಡ ಇದರ ಬಗ್ಗೆ ಮಾಹಿತಿ ಒಂದಲ್ಲ ಒಂದು ಸ್ವರೂಪದಲ್ಲಿ ಜೈಲಿನ ಗೋಡೆಗಳನ್ನು ದಾಟಿ ಹೊರಗಡೆ ಸಿಗ್ತಾ ಇದೆ ನಮಗೆ. ನಾವು ಕೇಳ್ತಾ ಇದ್ದೀವಿ. ಪ್ರತಿ ಬಾರಿಯೂ ಕೂಡ ಅಲ್ಲಿಗೆ ಹೋಗಿ ಯಾರವ್ರನ್ನ ಭೇಟಿ ಆಗ್ತಿದ್ದಾರೆ ಅವರೆಲ್ಲರಿಗೂ ಕೂಡ ಇದು ಮನವರಿಕೆ ಆಗ್ತಾ ಇದೆ ಪವಿತ್ರ ಗೌಡ ಜೊತೆಗಿನ ಸಂಬಂಧದ ಬಗ್ಗೆ. ಪವಿತ್ರ ಗೌಡಳಿಂದಾಗಿಯೇ ಜೈಲು ಸೇರಿರುವಂತಾಗಿದೆ ಅನ್ನುವಂಥದ್ದು ಈಗ ಅರಿವಿಗೆ ಬಂದಿದೆ. ಇಷ್ಟು ಅರಿವಿಗೆ ಬರಬೇಕು ಅಂತೇಳಿ ಆದರೆ ಜೈಲಿಗೆ ಹೋಗಬೇಕಾಯಿತು. ಒಬ್ಬ ಬಡಪಾಯಿ ರೇಣುಕಾಸ್ವಾಮಿ ತನ್ನ ಜೀವವನ್ನು ಕಳ್ಕೊಳ್ಬೇಕಾಯಿತು, ಆತನ ಕೊಲೆ ಆಗಬೇಕಾಯಿತು. ಆತನ ಕುಟುಂಬ ಇವತ್ತು ಪಶ್ಚಾತ್ತಾಪ ಪಡುವಂತಹ, ಆತನ ಕುಟುಂಬ ಇವತ್ತು ನೋವನ್ನು ಅನುಭವಿಸುವಂತಹ, ಆತನ ಕುಟುಂಬ ಇವತ್ತು ಮನೆ ಮಗನನ್ನು ಕಳ್ಕೊಂಡಿರುವಂತಹ ದುಃಖವನ್ನು ಅನುಭವಿಸಿರುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ ನಂತರ ದರ್ಶನ್ಗೆ ಅರಿವಾಗಿದೆ, ನಾನು ಪವಿತ್ರ ಗೌಡಳಿಂದಾಗಿಯೇ ಜೈಲಿಗೆ ಹೋಗುವಂತಾಗಿದೆ ಅಂತ. ನೋಡಿ, ಹೀರೋಯಿಸಮ್ ಅನ್ನು ತೋರಿಸೋದಕ್ಕೆ ಹೋದಾಗ ಏನಾಗಬಹುದು ಅವೆಲ್ಲವೂ ಕೂಡ ಇಲ್ಲಿ ಆಗಿರುವಂಥದ್ದು. ಜೀವದ ಗೆಳತಿ ಅಂತ ಹೇಳ್ಕೊಂಡು ಹಚ್ಚಿಕೊಂಡಂಥವಳ ಕಾರಣಕ್ಕಾಗಿಯೇ ತಾನು ಜೈಲು ಪಾಲಾಗಿದ್ದೀನಿ ಅಂತ ಹೇಳ್ಕೊಂಡು, ಯಾವ ಸ್ವರೂಪದಲ್ಲಿ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳ್ಕೊಂಡೆಲ್ಲ ಏನು ರೇಣುಕಾಸ್ವಾಮಿಯನ್ನು ಶೆಡ್ಗೆ ತಂದು ಕೂರಿಸ್ಕೊಂಡು ನಿನಗೆ ಸರ್ಪ್ರೈಸ್ ಕೊಡ್ತೀನಿ ಚಿನ್ನ ಅಂತ ಹೇಳ್ಕೊಂಡು ಕರ್ಕೊಂಡು ಹೋಗುವಂಥ ಪರಿಸ್ಥಿತಿ ಇದೆಯಲ್ಲ, ಇದು ಹೀರೋಯಿಸಮ್ನ ಪರಾಕಾಷ್ಠೆ ಅಂತ. ಈ ಸ್ವರೂಪದಲ್ಲಿ ನಿಜಕ್ಕೂ ಕೂಡ ಈಗ ಇರುವಂತಹ ಆರೋಪಗಳ ಪ್ರಕಾರವಾಗಿ ಆ ರೀತಿಯಾಗಿ ಕರ್ಕೊಂಡು ಹೋಗಿದ್ದಾರೆ ದರ್ಶನ್ ಅಂತ ಹೇಳಿ ಇರೋದ್ರಿಂದಾಗಿ ಒಂದು ವೇಳೆ ಹಾಗೆ ಮಾಡಿದ್ದು ಅಂತ ಹೇಳಿದರೆ ಅದು ಹೀರೋಯಿಸಮ್ನ ಪರಾಕಾಷ್ಠೆ, ಏನು ಬೇಕಿರೋ ನಡೆಯುತ್ತೆ ಅಂತ ಹೇಳುವಂಥ ರೀತಿಯಲ್ಲಿ. ಆದರೆ ಆ ಜೀವದ ಗೆಳತಿ ಅಂತೇಳಿ ಯಾರನ್ನ ಹಚ್ಚಿಕೊಂಡಿದ್ರು ಆಕೆಯ ಕಾರಣಕ್ಕಾಗಿಯೇ ಇವತ್ತು ಜೈಲು ಪಾಲಾಗಿರುವಂಥದ್ದು ನಟ ದರ್ಶನ್. ಆದರೆ ಒಂದು ಕಡೆಯಲ್ಲಿ ಈ ಅಪವಿತ್ರ ಸಂಬಂಧದ ಪಶ್ಚಾತ್ತಾಪ ಇದ್ರೆ, ಜೈಲಲ್ಲಿ ಇವರ ಕುಟುಂಬ ಜೊತೆಯಾಗಿರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಲೇಬಹುದು. ಯಾಕಂದರೆ ಇದು ಕಳೆದ 30 ದಿವಸಗಳಲ್ಲಿ ಆಗಿರುವಂತಹ ಬೆಳವಣಿಗೆ. ನೋಡಿ, ದರ್ಶನ್ ಜೈಲು ಸೇರಿದ ನಂತರ ಒಂದಾಗಿದೆ ಅವರ ಕುಟುಂಬ. ಯಾವ ಸ್ವರೂಪದಲ್ಲಿ ದರ್ಶನ್
ತನ್ನ ಕರಿಯರ್ನ ಆರಂಭದ ದಿವಸಗಳಲ್ಲಿ ದರ್ಶನ್ ಅವ್ರನ್ನ ನೋಡಿದಂಥ ಸಂದರ್ಭದಲ್ಲಿ ಆಲ್ಮೋಸ್ಟ್ ಲೈಕ್ 2010-15 ಕೂಡ ದರ್ಶನ್ ಅವ್ರು ನೋಡಿದ ರೀತಿಯಲ್ಲಿ ದರ್ಶನ್ ತನ್ನ ಕುಟುಂಬವನ್ನು ಬಹಳ ಹಚ್ಕೊಂಡಿರುವಂಥದ್ದು, ಬಹಳ ಹಚ್ಕೊಂಡು ತನ್ನ ತಾಯಿಯ ಬಗ್ಗೆ ಇರ್ಬೋದು, ತಮ್ಮನ ಬಗ್ಗೆ ಇರ್ಬೋದು, ಅಕ್ಕನ ಬಗ್ಗೆ ಇರ್ಬೋದು, ಎಲ್ಲರ ಬಗ್ಗೆಯೂ ಕೂಡ ಬಹಳ ಪ್ರೀತಿಯಿಂದ ಇದ್ದಂತಹ ವ್ಯಕ್ತಿ. ಆದರೆ ಅವರೆಲ್ಲರಿಗೂ ಕೂಡ ದೂರ ಆಗಿದ್ರು. ಕಳೆದ 10 ವರ್ಷಗಳ ಅಪವಿತ್ರ ಸಂಬಂಧವೂ ಕೂಡ ಇದಕ್ಕೆಲ್ಲೋ ಕಾರಣ ಅನ್ನುವಂಥದ್ದು ಆರೋಪಗಳು ಕೂಡ ಇದ್ವು, ಅನುಮಾನವೂ ಕೂಡ ಇರುವಂಥದ್ದು. ಆದರೆ ದೂರವಾಗಿದ್ದಂಥ ತಾಯಿ, ತಮ್ಮ, ಅಕ್ಕ ಈಗ ಭೇಟಿಯಾಗಿ ಸಮಾಧಾನ ಹೇಳಿದ್ದಾರೆ. ಅಷ್ಟೇ ಅಲ್ಲ, ವಿಶೇಷವಾಗಿ ದರ್ಶನ್ ಪತ್ನಿ ಭೇಟಿಯಾಗಿ ಪತ್ನಿ ಮತ್ತು ಮಗನ ಮುಂದೆಯೂ ಕೂಡ ದರ್ಶನ್ ಕಣ್ಣೀರು ಹಾಕಿರುವಂಥದ್ದು. ಪತ್ನಿ ದರ್ಶನನ್ನು ಹೇಗಾದರೂ ಮಾಡಿ ಬಿಡುಗಡೆ ಮಾಡಿಸ್ಕೊಂಡು ಬರಬೇಕು ಅನ್ನುವಂತಹ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು, ತನ್ನ ಗಂಡನಿಗೆ ಸಪೋರ್ಟ್ ಆಗಿ ನಿಂತಿರುವಂಥದ್ದು. ಸ್ಟಾರ್ ಗಿರಿ ಇದ್ರೂ ಕೂಡ ಜೈಲಲ್ಲಿ ಕೂರುವಂತಾಗಿರೋದ್ರ ಬಗ್ಗೆ ಈಗ ಕೊರಗನ್ನು ಅನುಭವಿಸ್ತಾ ಇದ್ದಾರೆ. ಇದು ಬಹಳ ಮುಖ್ಯವಾಗಿ ಇದು ಇವತ್ತು ದರ್ಶನ್ನ ಪರಿಸ್ಥಿತಿ ಆಗಿರುವಂಥದ್ದು. ಯಾಕಂದರೆ ಈ ಒಂದು ವಿಚಾರವನ್ನು ನಾವು ನೋಡ್ತಾ ಹೋದಾಗ ಯಾವ ಸ್ವರೂಪದಲ್ಲಿ ಇದ್ದಂತಹ ದರ್ಶನ್ ಎಲ್ಲಿಂದ ಎಲ್ಲಿಗೆ ಹೋಗಿರುವಂಥದ್ದು, ಯಾವ ಸ್ವರೂಪದಲ್ಲಿ ತನ್ನ ಜೊತೆಗೆ ದೊಡ್ಡ ಬಳಗವನ್ನು ಕಟ್ಟಿಕೊಂಡು ಓಡಾಡ್ತಾ ಇದ್ದಂತಹ ವ್ಯಕ್ತಿ ಇವತ್ತು ಜೈಲಿನಲ್ಲಿ ಏಕಾಂಗಿಯಾಗಿ ಜೈಲಿನ ಕೋಣೆಯ ಒಳಗಡೆ ಬಂಧಿಯಾಗಿರುವಂತಹ ಪರಿಸ್ಥಿತಿ. ಬೇಕಾದಾಗ ಹೋಗೋದಕ್ಕಿಲ್ಲ, ಬೇಕಾದಾಗ ಲಾಂಗ್ ಡ್ರೈವ್ ಹೋಗೋದಕ್ಕಾಗೋದಿಲ್ಲ, ಬೇಕಾದಾಗ ಮೈಸೂರು ತಲುಪೋದಕ್ಕಾಗೋದಿಲ್ಲ, ಬೆಳಗ್ಗೆ ಎದ್ದಾಗ ಜಿಮ್ಗೆ ಹೋಗೋದಕ್ಕಾಗೋದಿಲ್ಲ, ತನಗೆ ತಿನ್ನಬೇಕು ಅಂತೇಳಿ ಅನಿಸಿದಾಗ ತಿನ್ನೋದಕ್ಕಾಗೋದಿಲ್ಲ, ಬೇರೆ ಯಾವ್ಯಾವುದೇ ವ್ಯಸನಗಳಿದ್ವಲ್ಲ ಆ ಯಾವುದೇ ವ್ಯಸನಗಳಿಗೂ ಕೂಡ ಈಗ ಅವಕಾಶ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಜೈಲಿನಲ್ಲಿ ಬಂಧಿಯಾಗಿರುವಂಥದ್ದು ನಟ ದರ್ಶನ್. ಕಳೆದ 30 ದಿವಸಗಳ ನಂತರವೂ ಕೂಡ ದರ್ಶನ್ ಯಾವ ಸ್ವರೂಪದಲ್ಲಿ ಈಗ ಬದಲಾಗಿದ್ದೀನಿ, ಹಂಗೆ ಇದೆ ಹಿಂಗಿದೆ ಅನ್ನೋಂಥರ ಬಗ್ಗೆ ಎಲ್ಲ ಹೇಳ್ಕೊಳ್ಬೋದು, ತಪ್ಪಾಗಿದೆ ನನ್ನಿಂದ ಅಂತ ಹೇಳ್ಕೊಳ್ಬೋದು. ಆದರೆ ಕಾನೂನಿನ ಪ್ರಕಾರವಾಗಿ ಇವತ್ತು ಕೂಡ ದರ್ಶನ್ ಓರ್ವ ಆರೋಪಿ, ವಿಚಾರಣಾಧೀನ ಕೈದಿ. ಹೀಗಾಗಿ ವಿಚಾರಣಾಧೀನ ಕೈದಿಯೇ ವಿರುದ್ಧದ ಆರೋಪಗಳಿಗೆ ಸಂಬಂಧಪಟ್ಟಂತೆ ಪೊಲೀಸರು ಆರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡುವವರೆಗೂ ಕೂಡ ಜೈಲಿಂದ ಹೊರಗಡೆ ಬರುವಂಥದ್ದು ಅಷ್ಟು ಸುಲಭ ಇಲ್ಲ ಅನ್ನುವಂಥದ್ದು ಕಾನೂನು ಪ್ರಕಾರವಾಗಿರುವಂಥ ಅಂಶ. ಇನ್ನು ನಟ ದರ್ಶನ್ನ ವಿಚಾರದಲ್ಲಿ ಪ್ರಕಾಶ್ ರಾಜ್ ಅವರು ಬಹಳ ಮಾರ್ಮಿಕವಾಗಿ ಕೆಲವೊಂದು ಮಾತುಗಳನ್ನು ಹೇಳಿದ್ದಾರೆ. ಮತ್ತು ಓರ್ವ ಅನುಭವಿ ನಟ, ಒಬ್ಬ ಹಿರಿಯ ನಟ, ಬದುಕನ್ನು ಹಲವು ಮಜಲುಗಳಲ್ಲಿ ನೋಡಿರುವಂತಹ ನಟ, ಝೀರೋದಿಂದ ಹೀರೋ ಲೆವೆಲ್ವರೆಗೂ ಕೂಡ ಬಂದಿರುವಂತಹ ಓರ್ವ ನಟ. ಯಾಕಂದರೆ ಅವರು ವಿಲನ್ ಪಾತ್ರಗಳ ಮೂಲಕವಾಗಿ ಹೀರೋ ಲೆವೆಲ್ನಲ್ಲಿರುವಂತಹ ಪ್ರಕಾಶ್ ರಾಜ್ ಝೀರೋದಿಂದ ಬಂದಂಥವ್ರು. ಅವರು ಕೂಡ ಅವರು ಹೇಳಿರುವಂತಹ ಮಾತು, ಜನರ ನಂಬಿಕೆ ಉಳಿಸಿಕೊಂಡವನೇ ನಿಜವಾದ ನಾಯಕ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಕೋತಿ ಕೈಗೆ ಮಾಣಿಕ್ಯ ಸಿಕ್ಕಂತಾಗಿದೆ ಇವರುಗಳಿಗೆಲ್ಲ ಈ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಯಾವುದೋ ಒಂದು ವಿಚಾರಗಳನ್ನು ಇಟ್ಕೊಂಡು ಹೀಗೆಲ್ಲ ಮಾಡೋದಿದ್ರೆ ಅನ್ನೋಂತ ಹೇಳಿದ್ದಾರೆ. ವ್ಯಕ್ತಿ ಬೆಳೆಯುವಂಥದ್ದು ಮುಖ್ಯ ಅಲ್ಲ, ಮಾಡಿರುವಂತಹ ಕೆಲಸ ಮುಖ್ಯ ಅನ್ನುವಂತಹ ಮಾತನ್ನು ಕೂಡ ಇಲ್ಲಿ ಪ್ರಕಾಶ್ ರಾಜ್ ಹೇಳಿರುವಂಥದ್ದು. ಅಷ್ಟೇ ಅಲ್ಲದೆ ಸಕ್ಸಸ್ನಿಂದ ಹಾಳಾದಂಥವರೇ ಹೆಚ್ಚು ಉದಾಹರಣೆಗಳು ಕಣ್ಣ ಮುಂದಿವೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಸಕ್ಸಸ್ ಯಾರಿಗೆ ದೊಡ್ಡ ಮಟ್ಟದಲ್ಲಿ ಸಿಕ್ಕಿದೆಯೋ ಆ ಸಕ್ಸಸ್ಸನ್ನು ಮೇಂಟೈನ್ ಮಾಡೋದಿದೆಯಲ್ಲ ಅದು ಅತಿ ದೊಡ್ಡದಾದಂತಹ ಸಕ್ಸಸ್ ಅಂತೇಳಿ. ಸಕ್ಸಸ್ಸನ್ನು ತಗೊಳ್ಳೋದು ದೊಡ್ಡದಲ್ಲ, ಆ ಸಕ್ಸಸ್ಸಲ್ಲಿ ಉಳ್ಕೊಳ್ಳೋದು ದೊಡ್ಡ ಸಕ್ಸಸ್ ಆಗಿರುತ್ತೆ. ಸ್ಟಾರ್ಗಳಿಗೆ ರಾಜ್ಕುಮಾರ್, ರಜನಿಕಾಂತ್ರಂಥವರು ಪ್ರೇರಣೆ ಆಗಬೇಕು. ಯಾವ ಆದರ್ಶಗಳು ನಮ್ಮಲ್ಲಿ ಇದ್ದಾವೆ ಅನ್ನೋಂಥನ್ನು ಕೂಡ ಪ್ರಕಾಶ್ ರಾಜ್ ಹೇಳಿದ್ದಾರೆ. ರಜನಿಕಾಂತ್ ಅವ್ರಿಗೆ ಹಿಂಗೆ ತನ್ನ ಬದುಕನ್ನು ಕಟ್ಟಿಕೊಂಡಿರುವಂತಹ ಸ್ವರೂಪ, ರಾಜ್ಕುಮಾರ್ ಅವ್ರಿಗೆ ಹಿಂಗೆ ಆದರ್ಶಪ್ರಾಯರಾಗಿ ತಮ್ಮ ಬದುಕನ್ನು ಕಟ್ಟಿಕೊಂಡಿರುವಂತಹ ಸ್ವರೂಪ ಇದೆಯಲ್ಲ, ಇದು ಸ್ಟಾರ್ಗಳಿಗೆ ಪ್ರೇರಣೆ ಆಗಬೇಕು ಅನ್ನೋಂಥನ್ನ ಪ್ರಕಾಶ್ ರಾಜ್ ಹೇಳಿರುವಂಥದ್ದು. ಪ್ರಕಾಶ್ ರಾಜ್ ಅವರು ಹೇಳಿರುವಂತಹ ಮಾತುಗಳನ್ನು ನಿಮಗೆ ತೋರಿಸ್ತೀನಿ. ಕೋತಿ ಮಾಣಿಕ್ಯ ಒಳ್ಳೆದೆ, ಕೋತಿ ಕೈಗೆ ಸಿಕ್ಕರೆ ಅಷ್ಟೇ ನಾವು ಯೋಚನೆ ಮಾಡಬೇಕು. ಪ್ಲಸ್ಸು ಮೈನಸ್ಸು ಎರಡು ಇರುತ್ತೆ. ಒಂದು ಒಳಗಿನ ಅಸಹ್ಯನೂ ಹೊರಗಡೆ ಬರುತ್ತೆ, ಒಂಥರದ ವಿಕಾರಗಳು ಹೊರಗಡೆ ಬರಬೇಕು. ಅದೆರಡು ನಡೆ. ಅದೇ ಟೈಮಲ್ಲಿ ಸೋಷಿಯಲ್ ಮೀಡಿಯಾಗಳು ತುಂಬಾ ಇಂಪಾರ್ಟೆಂಟ್ ಆದ ವಿಷಯಗಳನ್ನ ಬೇಗ ತಲುಪಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ. ಒಬ್ಬ ನಟ ಬೆಳೆಯೋದು ಅವನ ಪ್ರತಿಭೆಯಿಂದ ಮಾತ್ರ ಅಲ್ಲ, ಜನರ ಪ್ರೀತಿಯಿಂದ. ಅದಕ್ಕಿಂತ ಜಾಸ್ತಿ ಜನರು ಅವನ ಮೇಲೆ ಇಡೋ ನಂಬಿಕೆಯಿಂದ. ಆ ನಂಬಿಕೆಯನ್ನು ಉಳಿಸ್ಕೊಂಡಿದ್ದೀವ ಇನ್ನು 30 ವರ್ಷ ಅನ್ನೋದು ನಮ್ಮ ಹೆಮ್ಮೆ ಆಗತ್ತೆ. ಯಾಕಂದ್ರೆ ಅವನು ನಂಬ್ತಾನೆ, ನಂಬಿ ಒಂದು ವೇದಿಕೆ ಕೊಡ್ತಾನೆ. ಅದು ನಮ್ಮ ವೇದಿಕೆ ಅಷ್ಟೇ ಅಲ್ಲ. ಆಮೇಲೆ ನಿಮ್ಮ ಇಷ್ಟ ಆಗ್ಬಿಟ್ರಂತೂ ನಿಮ್ಮನ್ನು ಪ್ರೀತಿಸೋ ಕಾರಣ ಹುಡುಕ್ತಾನ್ರಿ ಆ ಮನುಷ್ಯ. ಅಂದ್ರೆ ಒಬ್ಬ ವ್ಯಕ್ತಿಯ ಬೆಳವಣಿಗೆ ಅವನು ಬೆಳೆದ ಎತ್ತರದಿಂದಲ್ಲ ನಾವು ಲೆಕ್ಕ ಹಾಕ್ಬೇಕಾಗಿರೋದು. ಅವನು ಎತ್ತರವಾಗಿ ಬೆಳೆದ್ರಿಂದ ಎಷ್ಟು ಜನರನ್ನು ಬೆಳೆಸ್ದ ಅನ್ನೋದ್ರ ಮೇಲೆ ಅವನ ಎತ್ತರ ನಾವು ಲೆಕ್ಕ ಹಾಕ್ತಾ ಹೋಗ್ಬೇಕು ಅಂತ. ನನ್ನ ಜೀವನದಲ್ಲೇ 3 ದಶಕಗಳ ಸಿನಿಮಾ ರಂಗದಲ್ಲೇ ಸಕ್ಸಸ್ ಇಂದ ಹಾಳಾದವ್ರನ್ನ ಜಾಸ್ತಿ ನೋಡಿದ್ದೀನಿ ನಾನು, ಫೇಲಿಯರ್ ಇಂದ ಹಾಳಾದವ್ರಿಗಿಂತ.
ಅಂದ್ರೆ ಅದೊಂದು ನಶೆ. ಸೊ ಸಕ್ಸಸ್ ಆಗೋದು ದೊಡ್ಡ ವಿಷಯ ಅಲ್ಲ, ಅದನ್ನು ತಕ್ಕಿಸ್ಕೊಳ್ಳೋದು, ಅದನ್ನು ಉಳಿಸ್ಕೊಳ್ಳೋದು. ಅದಕ್ಕೆ ನಾವು ಅಪ್ಪಾಜಿಯಿಂದ ಹಿಡಿದು ರಜನಿಕಾಂತಿಂದ ಹಿಡಿದು ಕಮಲ್ ಹಾಸನ್ 4 ದಶಕಗಳು 5 ದಶಕಗಳು ಇದ್ರು ಅಂದರೆ ಈಗ ನಮಗೆ ಸಿಗೋದೇ ಇಲ್ಲ ಆ ಥರ. ಹಿರಿಯರ ನಟರಾಗೋದಂದ್ರೆ ಹೆಂಗದು ಇನ್ನೂ ಇವತ್ತು ಪ್ರಸ್ತುತವಾಗಿರೋದು. ಪಾಪ ಅವು ಯಂಗ್ಸ್ಟರ್ಸ್ಗಳು ಪ್ರಿಪೇರ್ ಆಗಿರಲ್ಲ ಅದಕ್ಕೆ. ಸಡನ್ ಸ್ಟಾರ್ಡಮ್ ಬಂದ ತಕ್ಷಣ ಅದೊಂದು ಎಷ್ಟು ಅದನ್ನು ಇಳಿಸ್ಕೊಂಡು ಹೊರಗಡೆ ಬರ್ತೀವೋ ಅಷ್ಟು ಒಳ್ಳೇದು. ಇಲ್ಲಿದ್ದು ಅದು ಸುಟ್ಟಾಕತ್ತೆ, ಅದು ನಮ್ಮನ್ನು ಸುಟ್ಟಾಕ್ಬಿಡುತ್ತೆ. ಅದನ್ನು ನಾವು ನೋಡ್ತಾ ಇದ್ದೀವಿ. ಕೆಲವರು ಕಲಿತಿದ್ದಾರೆ, ಕೆಲವರು ಕಲಿಯಲ್ಲ ಅಷ್ಟೇ. ಇನ್ನು ದರ್ಶನ್ ಆಪ್ತ ಮಿತ್ರ ಹಾಗೂ ನಿರ್ದೇಶಕರಾಗಿರುವಂತಹ ತರುಣ್ ಸುಧೀರ್ ಕೂಡ ದರ್ಶನ್ ಬಗ್ಗೆ ಇದೇ ಮೊದಲ ಬಾರಿಗೆ ಮಾತನಾಡಿದ್ದಾರೆ. 30 ದಿವಸಗಳಾಯಿತು ದರ್ಶನ್ ಬಂಧನ ಆಗಿ. ಈಗ ತರುಣ್ ಸುಧೀರ್ ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ತುಂಬ ಮನಸ್ಸಿಗಂತೂ ನೋವಾಗಿದೆ. ಆ ಕಡೆ ರೇಣುಕಾಸ್ವಾಮಿಯ ಕುಟುಂಬ ಆಗಿರ್ಬೋದು, ಅವ್ರ ಬಗ್ಗೆ ನನಗೆ ಅದೇ ಆದಂಥ ಅಪಾರವಾದ ನೋವಿದೆ. ನನಗೆ ಆಗಬಾರ್ದಾಗಿತ್ತು ಇನ್ಸಿಡೆಂಟ್. ಆದರೆ ಇಲ್ಲೂ ಕೂಡ ನನ್ನ ಕುಟುಂಬನೇ, ಈಗ ನನ್ನ ಅಣ್ಣನೇ ಹಂಗೆ ಮಾಡಿದ್ದಾನೆ ಅಂತ ಕೂಡ ನನಗೇನು ನೋವಾಗುತ್ತೆ ಅದೇ ನೋವಲ್ಲಿ ನಾನು ನನ್ನ ಕುಟುಂಬನ ಆಗಿಲ್ಲ. ಈಗಲೂ ನನ್ನ ಅನಿಸಿಕೆ ಏನು ಅಂತಂದರೆ ಅದೇನೋ ತಪ್ಪಿಲ್ಲ ಅಂತ ಆಚೆ ಬರ್ಬೋದಲ್ವಾ, ಅದನ್ನೇ ಆಗತ್ತೇನೋ ಅನ್ನೋ ನಂಬಿಕೆ ಮೇಲೆ ನಾನಿದೆ. ಯಾಕಂತಂದರೆ ಹ್ಯೂಮನ್ ಎಮೋಷನ್ಸ್, ನಾವೆಲ್ಲರೂ ನಮ್ಮದೇ ಆದಂಥ ಒಂದು ಎಮೋಷನ್ಸ್ ಇರುತ್ತೆ, ನಾವು ಒಂದೊಂದು ಕಡೆ ವಾಲ್ತೀವಿ. ಹೀಗೆ ದರ್ಶನ್ ಆಪ್ತರು ಇವರೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ ದರ್ಶನ್ ವಿರುದ್ಧದಂಥ ಆರೋಪ ಸುಳ್ಳಾಗಲಿ, ಸುಳ್ಳಿಂದ ಆ ಒಂದು ಪ್ರಕರಣದಿಂದ ಅವರು ಹೊರ ಬರಲಿ ಅಂತೇಳಿ. ಆದರೆ ದರ್ಶನ್ನ ಆಪ್ತರು ಯಾವ ರೀತಿಯಾಗಿ ಬಯಕೆ ಮಾಡ್ತಾರೋ ಅದೇ ರೀತಿಯಲ್ಲಿ ಕಾನೂನಿನ ಮೇಲೆ ನಂಬಿಕೆ ಇಟ್ಟಿರುವಂತಹ ಪ್ರತಿಯೊಬ್ಬರು ಕೂಡ ಬಯಸ್ತಾ ಇರುವಂಥದ್ದು ರೇಣುಕಾಸ್ವಾಮಿಯ ಕೊಲೆಯನ್ನು ಮಾಡಿರುವಂತಹ ಕೊಲೆಗಾರರಿಗೆ ಶಿಕ್ಷೆಯಾಗಲಿ, ಆತನನ್ನು ಕಿಡ್ನ್ಯಾಪ್ ಮಾಡಿರುವಂತಹ ಯಾರು ಕಿಡ್ನ್ಯಾಪ್ ಮಾಡಿದ್ದಾರೆ, ಯಾರು ಕಿಡ್ನ್ಯಾಪ್ ಮಾಡಿಸಿದ್ದಾರೆ, ಯಾರು ಕೊಲೆ ಮಾಡಿದ್ದಾರೆ, ಯಾವ ಸ್ವರೂಪದಲ್ಲಿ ಭೀಭತ್ಸವಾಗಿ ಆತನನ್ನು ಕೊಂದಿದ್ದಾರೆ ಅಂಥವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು. ಯಾಕಂದರೆ ಕಾನೂನು ಎಲ್ರಿಗೂ ಕೂಡ ಸರ್ವ ಸಮಾನವಾಗಿರಬೇಕು. ಕಾನೂನಿನ ಮೂಲಕವಾಗಿ ಈ ರೀತಿಯಾದಂತಹ ಪ್ರಕರಣಗಳು ನಡೆದಾಗ ಕಠಿಣ ಶಿಕ್ಷೆಗೂ ಕೂಡ ಗುರಿಯಾಗಬೇಕು. ಹಾಗಿದ್ದಾಗ ಮಾತ್ರ ನಮ್ಮ ಸಮಾಜದಲ್ಲಿ ಏನು ಮಾಡಿದ್ರೂ ದಕ್ಕಿಸಿಕೊಳ್ಳಬಲ್ಲೆ ಅನ್ನುವಂಥ ಒಂದು ಮನಸ್ಥಿತಿ ಇರುತ್ತಲ್ಲ, ಆ ದಕ್ಕಿಸಿಕೊಳ್ಳುವಂತಹ ಮನಸ್ಥಿತಿಯನ್ನು ಮುರಿಯೋದಿಕ್ಕೆ ಸಾಧ್ಯ ಆಗುವಂಥದ್ದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.